ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಅಭಿವೃದ್ಧಿ ನಿಗಮದ ನಿಯಮಿತ ವತಿಯಿಂದ ಸುಂಟಿಕೊಪ್ಪದಲ್ಲಿ 3.64 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಪೊಲೀಸ್ ವಸತಿ ಗೃಹವನ್ನು ಗೃಹ ಸಚಿವರಾದ ಜಿ. ಪರಮೇಶ್ವರ್ ಅವರು ಭಾನುವಾರ ಉದ್ಘಾಟಿಸಿದರು. ಸುಂಟಿಕೊಪ್ಪದಲ್ಲಿ ವಸತಿ ಗೃಹ ಉದ್ಘಾಟಿಸಿ ಮಾತನಾಡಿದ ಸಚಿವರು, ಪೊಲೀಸರಿಗಾಗಿ ರಾಜ್ಯದಲ್ಲಿ ಸುಮಾರು 40,000 ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಇನ್ನೂ 60,000 ವಸತಿ ಗೃಹ ನಿರ್ಮಿಸಬೇಕಿದೆ ಎಂದರು. ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿ ಕೆಲಸ ನಿರ್ವಹಿಸುವ ಕಾನ್ಸ್ಟೇಬಲ್ಗಳಿಗೆ ವೇತನವನ್ನು ಹೆಚ್ಚಿಸಲಾಗಿದೆ. ಸಣ್ಣ ಮನೆಯಲ್ಲಿ ವಾಸ ಮಾಡುವುದನ್ನು ಮನಗಂಡ ಪೊಲೀಸರಿಗೆ ವಸತಿ ಸೌಕರ್ಯ ಒದಗಿಸಲಾಗ್ತಾ ಇದೆ. ಅದರಂತೆ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಅಭಿವೃದ್ಧಿ ನಿಗಮದಿಂದ 2030ರವರೆಗೂ ಹಂತವಾಗಿ ವಸತಿ ಕಲ್ಪಿಸಲಾಗುತ್ತೆ ಅಂತ ಜಿ. ಪರಮೇಶ್ವರ್ ಅವರು ವಿವರಿಸಿದರು. ಹಿಂದೆ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲಾಗ್ತಾ ಇತ್ತು. ಈಗ 33 ಲಕ್ಷ ರೂಪಾಯಿ ವೆಚ್ಚ ಆಗಲಿದೆ. ಪೊಲೀಸರು ನೆಮ್ಮದಿಯ ಜೀವನ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದರು. ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಅನೇಕ ಬೇಡಿಕೆ ಈಡೇರಿಸಲಾಗುವುದು. ಪ್ರಥಮ ಆದ್ಯತೆಯಲ್ಲಿ ವಸತಿ ಗೃಹ ನಿರ್ಮಿಸಲಾಗುವುದು. ಪೊಲೀಸ್ ಠಾಣೆ ಆರಂಭಕ್ಕೆ ಕ್ರಮ ವಹಿಸಲಾಗುವುದು ಎಂದರು. ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ನಿರ್ವಹಿಸಬೇಕು ಎಂಬ ಉದ್ದೇಶದಿಂದ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಜನರ ಜತೆ ಸ್ನೇಹದಿಂದ ಇರಬೇಕು. ಹಾಗೆಯೇ ಅಪರಾಧ ಮಾಡುವವರಿಗೆ ಶಿಕ್ಷೆ ಆಗಬೇಕೆಂದರು. ಇಡೀ ದೇಶದಲ್ಲಿಯೇ ರಕ್ಷಣೆ, ಸುರಕ್ಷತೆಯಲ್ಲಿ ರಾಜ್ಯ ಪೊಲೀಸ್ ಪ್ರಥಮ ಸ್ಥಾನದಲ್ಲಿದೆ. ಹಗಲು ರಾತ್ರಿ ಮಳೆ ಬಿಸಿಲು ನಿದ್ರೆ ಇಲ್ಲದೆ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಾರೆ. ಆ ನಿಟ್ಟಿನಲ್ಲಿ ಗೌರವಿಸಬೇಕು. ಅದನ್ನು ಬಿಟ್ಟು ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಯಾರೂ ಮಾಡಬಾರದೆಂದರು. ಪ್ರಸ್ತುತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2023ರಲ್ಲಿ ನೀಡಿದ 593 ಭರವಸೆಗಳಲ್ಲಿ ಅರ್ಧಕ್ಕೂ ಹೆಚ್ಚು ಭರವಸೆ ಈಡೇರಿಸಿದೆ. ಇನ್ನು 2 ವರ್ಷದಲ್ಲಿ ಎಲ್ಲ ಭರವಸೆ ಈಡೇರಿಸಲಾಗುವುದೆಂದು ಗೃಹ ಸಚಿವರು ಹೇಳಿದರು. ಸರ್ಕಾರ 1.36 ಸಾವಿರ ಕೋಟಿ ರೂಪಾಯಿಯನ್ನು ಪಂಚ ಗ್ಯಾರಂಟಿಗೆ ಖರ್ಚು ಮಾಡಿದೆ. ಬಡವರು ಇತರರಂತೆ ಮುಖ್ಯವಾಹಿನಿಗೆ ಬರಬೇಕು ಎಂಬ ಉದ್ದೇಶದಿಂದ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಸರ್ಕಾರ ಜನಪರವಾಗಿದ್ದು ನುಡಿದಂತೆ ನಡೀತಾ ಇದೆ. ಸರ್ಕಾರ ಸುಭದ್ರವಾಗಿದ್ದು ಮಾರ್ಚ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ್ಳೆಯ ಬಜೆಟ್ ಅನ್ನು ಮಂಡಿಸಲಿದ್ದಾರೆಂದು ಜಿ. ಪರಮೇಶ್ವರ್ ಅವರು ತಿಳಿಸಿದರು. ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಪೊನ್ನಣ್ಣ ಅವರಿಗೆ, ಸ್ವಲ್ಪ ಸೈಡ್ ಬನ್ನಿ. ಅದೇನು ಸರ್ ಅದು ಅದಕ್ಕೆ ಹೇಳಿದ ಮಂಜು ನಿಮಿಷ ಕೂತ್ಕೊಳ್ಳಿ ಸರ್. Can't be behind me. Always behind. With me. Always with you, sir. Behind again. ಪರಿಶೀಲನೆ ಮಾಡಬೇಕು ನೋಡಿ. ಬಜೆಟ್ಟು 6ನೇ ತಾರೀಕು ಬಜೆಟನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಇಲಾಖೆಗೆ ಎಷ್ಟು ಪೊಲೀಸ್ ಸ್ಟೇಷನನ್ನು ಕೊಡೋದಕ್ಕೆ ಅವರು ಹಣ ಕೊಡ್ತಾರೆ. ಅದನ್ನು ನೋಡಿಕೊಂಡು ಅಗತ್ಯತೆ ಇದೆ. ಅದಕ್ಕೆ ಮಾನದಂಡಗಳಿವೆ. ಪೊಲೀಸ್ ಸ್ಟೇಷನ್ ಕೊಡಬೇಕು. 300 ಅಪರಾಧ RADS ಒಳಗಡೆ 50-60 ಸಾವಿರ ಜನ ಇರ್ತಾರೆ. ಆಮೇಲಿಂದ ಅಪರಾಧಗಳ ಜೊತೆಗೆ ಅಗತ್ಯತೆಗಳು ಇರಬೇಕು. ಇದೆಲ್ಲ ನೋಡಿ ನ್ಯಾಷನಲ್ ಪೊಲೀಸ್ ಮಾನದಂಡಗಳನ್ನು ಮಾಡಿದ್ದಾರೆ. ನೋಡಿ ಕೊಡ್ತೀವಿ. ಅದಕ್ಕೆ ಇದ್ರೆ ಖಂಡಿತ ಕೊಡ್ತೀವಿ. ಏನು ಮಾಡಬೇಕು ಅದರಲ್ಲೇನಿದೆ. ಇರಲೇ ಇಲ್ವಲ್ಲ, ಕಡಿಮೆ ಅಲ್ಲ, ಇರಲೇ ಇಲ್ಲ. ಈಗ ಕೊಟ್ಟಿದ್ದೀವಿ. ಇನ್ನೂ ಹಂತವಾಗಿ ಕೊಡ್ತೇವೆ. ಸಂಪೂರ್ಣವಾಗಿ ನಮ್ಮ ಟಾರ್ಗೆಟ್ ಇರೋದು ಎಲ್ಲ ಸಿಬ್ಬಂದಿಗೂ ಇಡೀ ದೇಶದಲ್ಲಿ
ಇಡೀ ರಾಜ್ಯದಲ್ಲಿ ಅವರುಗಳಿಗೆ ಮನೆಗಳು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದನ್ನು ಹಂತವಾಗಿ ಮಾಡ್ತೀವಿ. ಸಾಧನಾ ಸಮಾವೇಶ 1000 ದಿನಗಳ ಸಾಧನಾ ಸಮಾವೇಶ ಮತ್ತು ವಿಪಕ್ಷಗಳೆಲ್ಲವೂ ಕೂಡ ಬರೀ ಸುಳ್ಳು ಹೇಳಿದ್ದು ಅವರು ಅದೇ ಹೇಳ್ಬೇಕು. ಇನ್ನೇನು ಹೇಳ್ತಾರೆ? ನಮ್ಮನ್ನು ಹೊಗಳ್ತಾರೆ ಅಂದರೆ ಅವರು ಹೊಗಳ್ತಾರೆ. ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವ್ರು ನಮ್ಮನ್ನು ಹೊಗಳ್ತಾರೆ. ಆದರೆ ನಮಗೊಂದು ಆತ್ಮಸಾಕ್ಷಿ ಅಂತಿದೆ. ಆ ಆತ್ಮಸಾಕ್ಷಿ ಜನಸಮುದಾಯಕ್ಕೆ ನಾವೇನು ಭರವಸೆ ಕೊಟ್ಟಿದ್ದೋ ಅದೇ ಅಲ್ವಾ, ಅದನ್ನು ಈಡೇರಿಸೋದು ನಮ್ಮ ಜವಾಬ್ದಾರಿ. ಅದೇ ನಾವು ಮಾಡ್ತೀವಿ. ವಿರೋಧ ಪಕ್ಷದವ್ರು ನೋಡ್ಕೊಂಡಲ್ಲ ಮಾಡೋದು, ಜನಸಮುದಾಯ ನೋಡ್ಕೊಂಡು ಮಾಡ್ತೀವಿ. ಒಂದೇ ಮಾತ್ರ ನಾವು ಹಾರಲ್ಲ ಅಂತ ಹೇಳಿ ಕೆಲವು ಮೌಲ್ಯಗಳು ಹೇಳ್ತಾ ಇದ್ದಾರೆ. ಅದು ನ್ಯಾಷನಲ್ ಇಶ್ಯೂ. ಅದನ್ನು ನಾನು ಉತ್ತರ ಕೊಡೋಷ್ಟು ಸಮರ್ಥ್ಯ ಇಲ್ಲ. ಅದು ನ್ಯಾಷನಲ್ ಇಶ್ಯೂ. ಅದು ನೋಡೋಣ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವುದು ನನ್ನ ಅಜೆಂಡಾ ಅಂತ ಹೇಳಿ ಕುಮಾರಸ್ವಾಮಿ ಆಯ್ತು, ಮಾಡಲಿ ಅವ್ರು ಮಾಡಲಿ. ಅವ್ರನ್ನೇನು ಬೇಡ ನಮ್ಮ ಸರ್ಕಾರ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತಕ್ಕಂಥ ಮಾತುಗಳಿದೆಯಲ್ಲ, ಅದು ಭಾಳ ಮುಖ್ಯ. ನಮಗೆ ನಾವು ಜನಗೆ ಮಾತು ಕೊಟ್ಟಿದ್ದೀವಿ, ಆ ಮಾತಿನಂತೆ ನಡ್ಕೊಳ್ತೀವಿ, ನುಡಿದಂತೆ ನಡಿತೀವಿ. ಯಾವ ಕಾರಣಕ್ಕೂ ನಾವು ತಪ್ಪು ಮಾಡೋದಕ್ಕೆ ಹೋಗೋದನ್ನು. ಮತ್ತೆ ನಿಮ್ಮ ಹತ್ರ ಬರಬೇಕಲ್ಲ 28 ಮೇ ತಿಂಗಳು, ಅಂದರೆ ಏಪ್ರಿಲ್, ಬಹುಶಃ 28 ಏಪ್ರಿಲ್ಗೆ ನಿಮ್ಮ ಹತ್ರ ಬರ್ತೀವಿ. ಆ ಬರುವಾಗ ನಿಮ್ಮ ಮನೆ ಬಂದಾಗ ಕೇಳೋದಿಲ್ವಾ ನೀವು? ಏನ್ರಿ ಹೋದ್ ಸರಿ ಬಂದಿದ್ರಿ ಮಂತರ್, ಅವತ್ತೆಲ್ಲ ಏನೋ ಬಂಡಲ್ ಹೊಡೆದು ಹೋಗ್ಬಿಟ್ಟಿದ್ರಿ, ಇವತ್ತು ನಾವು ಹೆಂಗೆ ಬಂದ್ರಿ ಅಂತ ಕೇಳೋದಿಲ್ಲ ಶೋಭ? ಕೇಳ್ತಾರೆ ಇಲ್ಲ? ಆವಾಗ ಮಂತರ್ ಉತ್ತರ ಕೊಡ್ಬೇಕು, ನಾನು ಮಾಡಿದ್ದೀನಿ ಇದು ಈ ಕೆಲಸ, ನಮ್ಮ ಪಕ್ಷ ಈ ಕೆಲಸ ಮಾಡಿದೆ ಅಂತ ಹೇಳಬೇಕಲ್ವ? ಸರ್ಕಾರ ಸುಭದ್ರವಾಗಿದೆ, ಮುಖ್ಯಮಂತ್ರಿಗಳು ಸುಭದ್ರವಾಗಿದ್ದಾರೆ. 17ನೇ ಬಜೆಟನ್ನು ಮಾರ್ಚ್ 6ನೇ ತಾರೀಕು ಈ ರಾಜ್ಯಕ್ಕೆ ಮತ್ತೊಂದು ಬಜೆಟನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಹಾಗಾಗಿ ಎಕ್ಸರ್ಸೈಸ್ ನಡೀತಾ ಇದೆ. ಅಂದರೆ ಬಹುಶಃ 2-3 ದಿನದಲ್ಲಿ ಆ ಎಕ್ಸರ್ಸೈಸು ಮುಗಿದೋಗುತ್ತೆ. ಒಂದು ಒಳ್ಳೆಯ ಬಜೆಟನ್ನು ಕೊಡಬೇಕು ರಾಜ್ಯದ ಜನತೆಗೆ ಅಂತೇಳಿ ಅವರಿಗೂ ಕೂಡ ಇದೆ. ಅದರಿಂದ ಆ ಬಜೆಟನ್ನು ಕೂಡ ಕೊಡ್ತಾರೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ 2 ವರ್ಷ 4 ತಿಂಗಳು ನಮ್ಮ ಎಲ್ಲ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ ಅಂತೇಳಿ ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಪುನರುಚ್ಚಾರ ಮಾಡಿದ್ದಾರೆ. ನಾವು ಮಾಡೇ ತೀರ್ತೀವಿ ಜನಕ್ಕೆ. ನೀವು ಮತ್ತೆ ಚುನಾವಣೆಗೆ ಬರುವಾಗ ನಾವೆಲ್ಲ ಏನು ಭರವಸೆ ಕೊಟ್ಟಿದ್ದೋ ಅದನ್ನೆಲ್ಲ ಮಾಡಿದ್ದೀವಿ. ನಿಮಗೆ ನಾವು 5 ಗ್ಯಾರಂಟಿ ಕೊಟ್ಟಿದ್ದು. ಆ 5 ಗ್ಯಾರಂಟಿಯಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಾರಂಭದಲ್ಲಿ ನಮ್ಮ ಸರ್ಕಾರ ಬಂದು ಮೊದಲನೆಯ ಸಂಪುಟದ ತೀರ್ಮಾನ, ನಾವು 5 ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಸರ್ಕಾರಿ ಆದೇಶಗಳನ್ನು ಹೊರಡಿಸ್ತು. ಫಸ್ಟ್ ಕ್ಯಾಬಿನೆಟ್ ನಾವು ತಡ ಮಾಡಲಿಲ್ಲ. ಇವತ್ತು 1,36,000 ಕೋಟಿ ರೂಪಾಯಿ ಆ ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದೇವೆ. 1,36,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದೇವೆ. ಬರೀ ಗೃಹಲಕ್ಷ್ಮಿ ನಮ್ಮ ತಾಯಂದಿರಿಗೆ ಸಹೋದರಿಯರಿಗೆ 2,000 ಕೊಡೋದು 70,000 ಕೋಟಿ ಖರ್ಚು ಮಾಡಿದ್ದೇವೆ. ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಮಾತನಾಡಿ, ಖಾಲಿ ಇರುವ ಪೊಲೀಸ್ ಹುದ್ದೆ ಭರ್ತಿ ಮಾಡಬೇಕು, ಪೊಲೀಸ್ ವಸತಿ ಗೃಹ ಮತ್ತಷ್ಟು ಕಟ್ಟಬೇಕು, ಮುಂದಿನ ಬಜೆಟ್ನಲ್ಲಿ ಇನ್ನೂ 2 ಪೊಲೀಸ್ ಠಾಣೆ ಆರಂಭಕ್ಕೆ ಅವಕಾಶ ಮಾಡಬೇಕೆಂದು ಸಚಿವರಲ್ಲಿ ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್, ಕಾಂತರಾಜು, ಸೊಂಟಿಕೊಪ್ಪ ಗ್ರಾಮ ಪಂಚಾಯತ್ ನಿಕಟಪುರ ಅಧ್ಯಕ್ಷರಾದ ಸುನಿಲ್ ಕುಮಾರ್, ದಕ್ಷಿಣ ವಲಯ ಪೊಲೀಸ್ ಮಹಾ ನಿರೀಕ್ಷಕರಾದ ಬೋರಲಿಂಗಯ್ಯ, ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಪ್ರಮುಖರಾದ ಲಕ್ಷ್ಮಣ್, ಇಬ್ರಾಹಿಂ, ವಿನೋದ್ ಶಿವಪ್ಪ, ಕೆಪಿ ಚಂದ್ರಕಲಾ, ಲೋಕೇಶ್, ಲತೀಫ್, ಸತೀಶ್, ಯಾಕೂಬ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಸ್ವಾಗತಿ